ಸೊ ಅವರು ಧ್ವನಿ ಮುಖಾಂತರವೇ ನಟಿಸ್ತಾ ಇದ್ರು ಅಂತ ಹೀರೋಯಿನ್ಗಳೆಲ್ಲ ತೆರೆ ಮೇಲೆ ನಟಿಸಿದ್ರೆ ಎಸ್ ಜಾನಕಿ ಅವರ ಧ್ವನಿಯ ನಟನೆಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಏನು ಹೌದು ನಿಜ. ಅದು ಒಂದು ಸಿನಿಮಾದಲ್ಲಿ ಹಾಡೋರಿಗೆ ಬರುವಂಥ ಒಂದು ಅಂದರೆ ಬೇರೆ ಥರ ಹಾಡುಗಾರರು ಅದನ್ನು ಅಷ್ಟು ಅಭ್ಯಾಸ ಮಾಡಿರೋದಿಲ್ಲ. ಸಿನಿಮಾದಲ್ಲಿ ಹಾಡುವಂಥ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ನೀವು ನೋಡಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಅದನ್ನು ಡ್ರಾಮಟೈಸ್ ಮಾಡುವಂಥ ಒಂದು ಶಕ್ತಿ ಇರುತ್ತೆ ಅವರಿಗೆ. ಅಂದರೆ ರಾಜ್ಕುಮಾರ್ ಹಾಡುಗಳಲ್ಲಿ ಕೂಡ ನೀವು ನೋಡಿ ಅದು ಏನೋ ನೀವು ವಿಜುವಲ್ಸ್ ಇಲ್ಲದೆ ಕೇಳಿದ್ರು ನಿಮಗೆ ಏನೋ ಒಂದು ಚಿತ್ರ ಬರುತ್ತೆ ತಲೆಯಲ್ಲಿ. ಅದು ವಾಯ್ಸ್ ಅದನ್ನ ಡ್ರಾಮ್ಯಾಟಿಕ್ ಟೂಲ್ ಆಗಿ ಬಳಸುವಂತ ಒಂದು ಶಕ್ತಿ ಅದು ಎಸ್ ಜಾನಕಿ ಅವ್ರಿಗಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ನನ್ನ ನೀನು ಗೆಲ್ಲಲಾರೆ ಥರದ ಹಾಡುಗಳು, ಅದರಲ್ಲಿರೋ ಯೂತ್ಫುಲ್ ಎನರ್ಜಿ ಇದೆಯಲ್ಲ, ಅದನ್ನ ನಟಿಸಿದವರು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಇಲ್ವೋ, ಅಷ್ಟು ಎನರ್ಜಿನ ಅವ್ರು ಹಾಡಲ್ಲೇ ಕೊಟ್ಬಿಡ್ತಾರೆ. ಇಂಥ ಹಾಡುಗಳು ನೆನಪಾದಾಗ, ಆಮೇಲೆ ಅನಿಲ್ ಕಪೂರ್ ಅವರ ಪಲ್ಲವಿ ಅನುಪಲ್ಲವಿ, ನಗುವ ನಯನ ಹಾಡು, ಇದೆಲ್ಲ ನೆನಪಾದಾಗ ನಮಗೆ ಎಸ್ ಜಾನಕಿ ಮತ್ತು ಇಳೆಯರಾಜ ಅವರ ಕಾಂಬಿನೇಷನ್ ನೆನಪಾಗತ್ತೆ. ಅದ್ರ ಬಗ್ಗೆ ಏನು ಹೇಳೋಕೆ ಬಯಸ್ತೀರಾ? ಇಳೆಯರಾಜ ಅವರ ಅದು ಅವರು ಇಳೆಯರಾಜ ಅವ್ರ ಜೊತೆಗೆ ಹಾಡಕ್ ಮುಂಚೆ ಕನ್ನಡದಲ್ಲಿ ತುಂಬಾ ಒಂದು ದೊಡ್ಡ ಗ್ಯಾಲಕ್ಸಿ ಆಫ್ ಕಂಪೋಸರ್ಸ್, ಅಂದ್ರೆ ದೊಡ್ಡ ತಾರಾಮಂಡಲ ಅಂತ ಹೇಳಬೇಕು. ಜಿ ಕೆ ವೆಂಕಟೇಶ್, ರಾಜನ್ ನಾಗೇಂದ್ರ, ಅದು ಒಂಥರ ಬ್ರೀಸಿ ರೊಮ್ಯಾನ್ಸ್ ಅವರ ಹಾಡುಗಳಲ್ಲಿ. ರಾಜನ್ ನಾಗೇಂದ್ರ ಅವರ ಹಾಡುಗಳನ್ನು ಕೇಳಿದ್ರೆ, ಮತ್ತೆ ಟಿ ಜಿ ಲಿಂಗಪ್ಪ ಅವರು ಇರ್ಬೋದು, ಅಶ್ವಥ್ ವೈದಿ ಹಾಡುಗಳು, ಹಾಗೆ ಸುಮಾರು ಕಂಪೋಸರ್ಗಳು, ವಿಜಯ್ ಭಾಸ್ಕರ್ ಅವರ ಹಾಡುಗಳು. ರಾಜನ್ ನಾಗೇಂದ್ರ ಅವ್ರು ನೆನ್ಪು ಮಾಡ್ಕೊಂಡಾಗ ಒಂದು ಮಾತು ಕೇಳ್ತಾ ಇದ್ದೆ, ಏನಂದ್ರೆ ದೊರೆ ಭಗವಾನ್ ಆಸ್ ಎ ಡೈರೆಕ್ಟರ್, ರಾಜನ್ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿ, ಲಕ್ಷ್ಮಿ ಅವರು ನಟಿಯಾಗಿ ನಾಯಕಿಯಾಗಿ, ಮತ್ತು ಎಸ್ ಜಾನಕಿ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿ, ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಒಂದು ರೀತಿಯಲ್ಲಿ ಗೋಲ್ಡನ್ ಕಾಂಬಿನೇಷನ್ ಇದು ಅಂತ ನೀವು ಹೇಳಿದಾಗ ಎಲ್ಲ ಕೂಡ್ ಬರೋದು ಅಂತ, ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನೋ ಹಾಗೆ. ಹೌದು ಅದು ಸುಮಾರು ಆಗ ಬಂದಂಥ ಸಿನಿಮಾಗಳಲ್ಲಿ ಹಾಡುಗಳು ಎಷ್ಟು ಚೆನ್ನಾಗಿರೋದು ಅಂದರೆ, ನಗಿಸಲು ನೀನು, ನಗುವೇನು ನಾನು, ನೀ ಸೂತ್ರಧಾರಿ ನಾ ಪಾತ್ರಧಾರಿ, ಆ ಏರಾ ನೀವು ಹೇಳಿದ್ದು ತುಂಬಾ ನನಗೆ ನೆನಪಿದೆ. ಒಂದು ಅದೇನು ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಮನೆಯ ಸಂದರ್ಭನ ತೋರಿಸಿ, ಅದರಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಅನಂತ್ನಾಗ್ ಕೂಡ ಹೀರೋ ಆಗಿರ್ತಾರೆ. ಒಂದು ಕಲ್ಚರ್ಡ್ ಮಿಡಲ್ ಕ್ಲಾಸ್ನ ತೋರಿಸುವಂಥ ಒಂದು ಅವ್ರಿಗಿರೋ ಸಂಕಷ್ಟಗಳು, ಅವರ ಕಷ್ಟ ಸುಖ ಹೇಳುವಂಥ ಸಿನಿಮಾಗಳು ದೊರೆ ಭಗವಾನ್ ಅವರ ಸಿನಿಮಾಗಳನ್ನ. ಅದರಲ್ಲೆಲ್ಲ ಹಾಡುಗಳು ರಾಜನ್ ನಾಗೇಂದ್ರ ಮಾಡೋರು ಹೆಚ್ಚು. ಬಿಸಿಲಾದರೇನು ಮಳೆಯಾದರೇನು ನಾನಿಲ್ಲವೇನು, ಈ ಥರ ಹಾಡುಗಳಿದೆಯಲ್ಲ, ನನಗೆ ಆ ಎರಾದಲ್ಲಿ ಬಂದಂಥ ಹಾಡುಗಳು ಭಾವಗೀತೆಗಳ ಥರ ಕೇಳಿಸುತ್ತೆ. ಅಂದರೆ ನಾವು ಇವತ್ತು ಯಾವುದನ್ನು ಭಾವಗೀತೆ ಅಂತ ನಾವು ಅಂದ್ಕೊಂಡು ಕೇಳ್ತೀವೋ, ಯಾವುದೋ ಒಂದು ರಾಗದ ಏನೋ ಒಂದು ಛಾಯೆ ಇರುತ್ತೆ, ಬಟ್ ಆದರೆ ಕ್ಲಾಸಿಕಲ್ ಆಗಿ ಕೇಳಲ್ಲ ಅದು. ಆ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಫಿಲ್ಮ್ ಮ್ಯೂಸಿಕ್ನ ಮಧ್ಯ ಎಲ್ಲೋ ಒಂದು ಅದು ಸಾಮರಸ್ಯ ಸಾಧಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ. ಆ ಥರ ಹಾಡುಗಳು ಆ ಏರಾದಲ್ಲಿ ತುಂಬ ಚೆನ್ನಾಗಿ. ಅಲ್ಲಿಂದ ಕಟ್ ಮಾಡಿದ್ರೆ ಮುಂದೆ ಹಂಸಲೇಖ ಅವರ ಏರಾಕ್ಕೆ ಬಂದಾಗ, ಅಲ್ಲೂ ಕೂಡ ಎಸ್ ಜಾನಕಿ ಅವರು ಅಷ್ಟೇ ಪಾಪ್ಯುಲರ್ ಆಗ್ತಾರೆ, ಅಷ್ಟೇ ಹಿಟ್ ಆಗ್ತಾರೆ. ಅದು ಸ್ವಾತಿ ಮುತ್ತಿನ ಮಳೆ ಹನಿ ಅಂತ ಹಾಡಿರ್ಬೋದು. ಅದರ ಎನರ್ಜಿನ ನೆನ್ಸ್ಕೊಟ್ರೆ ನಮ್ಗೆ ಮಳೆ ಬಿದ್ದು ಮುತ್ತಾಗೋ ಆ ಒಂದು ಫ್ರೆಶ್ನೆಸ್ ಫೀಲ್ ಇದೆಯಲ್ಲ, ಅದು ಬಂದ್ಬಿಡತ್ತೆ ಅಂತ. ಹೌದು ಹಂಸಲೇಖ ಅವರು ಈ ಪ್ರೇಮಲೋಕ ಮತ್ತು ರಣಧೀರ ಇಂಥ ಸಿನಿಮಾಗಳು ಬಂದಾಗ ಹಾಡುಗಳು ಎಷ್ಟು ದೊಡ್ಡ ಹಿಟ್ ಆದವು ಅಂತ ನಮಗೆಲ್ಲ ಗೊತ್ತು. ಯಾರೇ ನೀನು, ಸುಂದರ ಚೆಲುವೆ, ಒಬ್ಬಳೆ ಯಾಕಿರುವೆ, ಈ ಥರ ಕೆಲವು ಹಂಸಲೇಖ ಅವ್ರು ಮಾಡಿದಂಥ ಹಾಡುಗಳಲ್ಲಿ ಸುಮಾರು ಡ್ರಾಮಾ ಕೂಡ ಇರುತ್ತೆ ಅದರಲ್ಲಿ. ಎಷ್ಟೋ ಅಂದರೆ ಆ ಲಿರಿಸಿಸಮೇ ಒಂದು ಅದು ಬೇರೆ ಥರದ ಲಿರಿಸಿಸಮ್, ಅಂದರೆ ಚೇಂಜ್ ಆದಂಗೆ. ಅಲ್ಲಿವರೆಗೂ ನಾವು ಕೇಳಿದಂಥ ಹಾಡುಗಳಿಗೂ ಹಂಸಲೇಖ ಅವರ ಹಾಡುಗಳಿಗೂ ಅಂದರೆ ಯಾರೂ ಅಟೆಂಪ್ಟ್ ಮಾಡದೇ ಇರೋವಂಥ ಒಂದು ಲಿರಿಸಿಸಮ್ ಅವ್ರದ್ದು. ಯಾಕೆಂದರೆ ಕನ್ನಡ ಬರೋದಿಲ್ವಾ, ಕಣ್ಣೆರಡು ಕಾಣಲ್ವಾ ಅಂತ ಈ ಥರ ಅದನ್ನು ಹಾಡು ಮಾಡುವಂಥ ಶಕ್ತಿ ಹಂಸಲೇಖ ಅವ್ರಿಗಿತ್ತು.
ಅವರ ನಿರ್ದೇಶನದಲ್ಲಿ ಕೂಡ ಎಸ್ ಜಾನಕಿ ಅವರು ತುಂಬಾ ದೊಡ್ಡ ದೊಡ್ಡ ಹಿಟ್ಸ್ ಕೊಟ್ಟಿದ್ದಾರೆ.